ಚಂದನ್ ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ, ಬಟ್ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಅನ್ಸುತ್ತೆ. ಇಲ್ಲಪ್ಪ. ಏಯ್ ಮತ್ತೆ ಗ್ಲಾಸ್ ಹಾಕಿದ್ಯಾ? ಇದು ಈ ಕಡೆಯಿಂದ ಸ್ಯಾಡೋ ಹೊಡಿತಿತ್ತಣ ಬೆಳ್ಳಗೆ. ನೋಡಿ, ಒಬ್ರು ಚೆನ್ನಾಗಿ ಕಾಣ್ಬೇಕು, ಇಬ್ರು ಚೆನ್ನಾಗಿ ಕಾಣಿದ್ರೆ ಚೆನ್ನಾಗಿರಲ್ಲ. ನಾನು ವಿಲನ್ ತರ ಕಾಣಿಸೋಣ ಅಂತ ನನ್ನ ಥರ್ಮಕೋಲ್ ಕಡೆ ಪಕ್ಕದಲ್ಲಿ ಲೈಟ್ ಬೋನ್ಸ್ ಥರ್ಮಾಕೋಲ್ಗಿಂತ ಜಾಸ್ತಿ ಇದು ಫುಲ್ ಒಂಥರ ಹೆಂಗದೆ ಥರ್ಮಾಕೋಲ ಡ್ರೈ ಫುಲ್ ಗ್ಲಾಸಿ. ಹಿಂಗ್ ಒಂದು ಬಹುಶಃ ನನ್ಗೆ ಮೊದ್ಲೇ ಹೇಳ್ಬೇಕು ತಾನೆ ಇವ್ರ ಜೊತೆ ಇದೆ ಅಂತ. ನಾನು ಒಂದು 2,000 ಖರ್ಚಾಗಿದ್ರು ಪರವಾಗಿಲ್ಲ, ಸ್ವಲ್ಪ ಹಚ್ಕೊಂಡಾರು ಯಾವ ಹುಡುಗಿಯಲ್ಲಿ ಎಷ್ಟು ಖುಷಿ ಆಗ್ತಿರ್ಲಿಲ್ಲ, ಇವ್ನು ಹೇಳಿದ್ರೆ ಜಾಸ್ತಿ ಖುಷಿ ಆಯ್ತು. ಕಾರ್ತಿಕ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿ. ಹಿಂಗೆ ನೋಡಿ ಸರ್, ನಾನು ಹೇಳಕ್ಕಾಗಂಗಿಲ್ಲ ಬಿಡಂಗಿಲ್ಲ. ಇಲ್ಲ, ಅವರು ಡಿಸೆಂಬರ್ 11 ಆದ್ಮೇಲೆ ತುಂಬಾ ಚೆನ್ನಾಗ್ತಾರೆ. ಹೌದೌದು. ಕೆಲವರಿಗೆ 2026 ಬಹುಶಃ ಚೆನ್ನಾಗತ್ತೆ ಅಂತಿದೆ. ಇವ್ರಿಗೆ ಡಿಸೆಂಬರ್ 11, ನನಗೂ ಅಷ್ಟೇ ಡಿಸೆಂಬರ್ 11 ಆದ್ಮೇಲೆ ತುಂಬಾ ಚೆನ್ನಾಗುತ್ತೆ. ಏನ್ ಹಿಂಗಂದ್ರೆ ಆಗ್ಲಿ ಎಲ್ಲ ಹಂಗೆ ಒಳ್ಳೇದ್ ಯಾರು ಒಳ್ಳೇದ್ ಹೇಳಿದಾಗ ಹಿಂಗ್ ಹಿಡ್ಕೊಂಡ್ಬಿಡೋದು. ಹಂಗ ಭಯ ಆಯ್ತು ನನಗೆ. ಒಳ್ಳೇದಾಗ್ಲಿ ಯೂನಿವರ್ಸ್. ಎಸ್, ಡೆವಿಲ್ ರಿಲೀಸಿಗೆ ರೆಡಿ ಆಗಿದೆ, ಸಾಂಗ್ಸ್ ರಿಲೀಸ್ ಆಗಿದೆ, ಹ್ಯೂಮಂಗಸ್ ರೆಸ್ಪಾನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರೋದೆ ಅದನ್ನೆಲ್ಲ. ಸೊ ನಿಮ್ಗೆ ಹೆಂಗಿದೆ? ನನಗೆ ಫಸ್ಟ್ ಕ್ವಶನ್ ನಿಮ್ಮದು, ಫಸ್ಟ್ ಇಂಪ್ರೆಷನ್ ಆಫ್ ದರ್ಶನ್ ಸರ್. ಅಂದರೆ ನೀವು ಡೆವಿಲ್ದು ಹೇಳ್ತಿಲ್ಲ ನಾನು, ನೀವು ಫಸ್ಟ್ ದರ್ಶನ್ ಸರ್ನ ಸ್ಕ್ರೀನಲ್ಲಿ ಅಥವಾ ಟಿ ವಿಲಿ ನೋಡಿದಂಥ ಫಸ್ಟ್ ಇಂಪ್ರೆಷನ್ ಯಾವುದು? ಫಸ್ಟು ಉರಿಯಲ್ಲಿ ಬಾಯ್ ಬಿಡ್ಲಿ ದೊಡ್ಡವ್ರು ಫಸ್ಟ್ ನನ್ ಅದೇ ದರ್ಶನ್ ಸರ್ ಫಸ್ಟ್ ಸಿನಿಮಾ ನೋಡಿದ್ರೆ ನಾನು ಮೆಜೆಸ್ಟಿಕ್. ಓಕೆ. ಸೊ ಏನ್ ಹಿಂಗೆ ಅವರೆಲ್ಲ ಇಷ್ಟು ಅಂದ್ರೆ ನಮ್ಗೆ ಇದೆಲ್ಲ ಮೇಕಪ್ ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ವಯಸ್ಸಲ್ಲಿ, ಇದು ಹಂಗೆ ಹೀರೋ ಅಂತ. ಆಮೇಲೆ ಕಟ್ ಮಾಡಿ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರಲ್ಲ, ಅವಾಗ ಏನ್ ಸಖತ್ತಾಗಿದಾರಲ್ಲ, ಏನ್ ಚೆನ್ನಾಗಿ, ಎಷ್ಟು ಸಿನಿಮಾ ಅಂದ್ರೆ ಹಿಂಗೂ ತೋರಿಸ್ತಾರೆ ಸಿನಿಮಾ, ಇದೆಲ್ಲ ಅರ್ಥ ಆಗಿದೆ ಅಲ್ಲಿಂದ. ಸಖತ್ತಾಗಿದೆ. ನಮಗ್ ಬೇರೆ ಅವಾಗ ಮಚ್ಚು ಲ್ಯಾಂಗು, ನಾನು ಅದನ್ನೇ ಹೇಳ್ತಿದ್ದೆ, ನಾನು ಚಿಕ್ಕಲ್ಲಿ ಇರ್ತಾ ಬರೀ ದೇವರಾಜ್ ಸಾರ್ದು, ಥ್ರಿಲ್ಲರ್ ಮಂಜು ಸಾರ್ದು, ಆಮೇಲೆ ಫೈಟ್ ಮಾಡೋರು ರಾಜ್ಕುಮಾರ್ ಸರ್, ಟೈಗರ್ ಪ್ರಭಾಕರ್ ಸರ್, ಇವ್ರ ಸಿನಿಮಾನೇ ನೋಡಿ. ಯಾಕಂದ್ರೆ ನಂಗೆ ಫೈಟ್ ಮಾತ್ರ ಇಷ್ಟ, ಅಲ್ಲಿ ಮಾಸ್ ಇಷ್ಟ. ಆ ಫೈಟ್ ಇರೋ ಪಿಕ್ಚರ್ ಅಂದ್ರೆ ಸತ್ಯ ಹೇಳ್ಬೇಕಂದ್ರೆ ರಮೇಶ್ ಅರವಿಂದ್ ಸರ್ ಎಲ್ಲ ನಮ್ಗೆ ಇವಾಗ ಏನ್ ಆಕ್ಟಿಂಗ್ ಮಾಡ್ತಾರೆ. ಅವಾಗ ನಾನು ಅವ್ರ ಪಿಕ್ಚರ್ ನೋಡ್ತಿರ್ಲಿಲ್ಲ, ಯಾಕಂದ್ರೆ ಫೈಟಿಂಗ್ ಇರ್ತಿರ್ಲಿಲ್ಲ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗ್ಬಿಡ್ದು. ಇವಾಗ ಅವ್ರ ಪಿಕ್ಚರ್ ಎಲ್ಲ ನೋಡ್ತೀನಿ. ಅಂದ್ರೆ ನಾವು ಆಕ್ಟಿಂಗ್ ಕಲಿಬೇಕಂದ್ರೆ ಅವ್ರನ್ನ ನೋಡ್ಬೇಕು ಅಷ್ಟೇ. ಅವಾಗ ಫೈಟಿಂಗ್ ಇರ್ತಿರ, ಫೈಟಿಂಗ್ ಇಲ್ದಿದ್ರ ಮೇಲೆ ನಾನು ನೋಡಲ್ಲ ಅಂತ ಮಾಡ್ತಾರೆ ರಮೇಶ್ ಅರವಿಂದ್ ಸರ್. ನಾನು ಸಿನಿಮಾದಲ್ಲಿ ಹೀರೋ ಹೆಸರು ಬಿಟ್ರೆ ನೆಕ್ಸ್ಟ್ ಹೆಸರು ನೋಡ್ತಾ ಇದ್ದಿದ್ದು ಏನ್ ಗೊತ್ತಾ? ಸಾಹಸ, ರವಿ ವರ್ಮ, ಸಾಹಸ, ಥ್ರಿಲ್ಲರ್ ಮಂಜ್, ಫೈಟ್ ಇದೆ ಬಿಡಿ, ಪಿಕ್ಚರ್ ಫಿಕ್ಸ್. ಅಂತದ್ರಲ್ಲಿ ಒಬ್ರು ಲಾಂಗು ಮಚ್ಚಿ ಹಿಡ್ಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರ ಅಂದ್ರೆ ಹೆಂಗ್ ನೋಡಿರಲ್ಲ ನಾವು, ಆ ಲೆವೆಲ್ಗೆ ನೋಡಿದ್ವಿ. ಸೂಪರ್ ಸರ್. ನಿಮ್ಗೆ? ಐ ಥಿಂಕ್ ಅಫ್ಕೋರ್ಸ್ ನನಗೆ ದರ್ಶನ್ ಸರ್ ಚಿಕ್ಕ ವಯಸ್ಸಿಂದ ಅವ್ರ ಪರ್ಸನಾಲಿಟಿ ಅಂದ್ರೆ ಅದು ಯಾವಾಗ್ಲೂ ಅನ್ಕೊಂತಿದ್ದೆ, ಇಷ್ಟು ಈ ಮನುಷ್ಯ ಅವಾಗ ಎಲ್ರು ಹೇಳೋರಲ್ಲ 6 ಫೀಟ್ ಪ್ಲಸ್ ಇದಾರೆ, ಅಜಾನ ಬಾಹು, ಒಂದು ಬಾಡಿ, ಇದೆಲ್ಲ ನೋಡಕ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೆ ಹೊರತು ರಿಯಲ್ ಆಗಿ ನೋಡಿರಲಿಲ್ಲ. 2020 ಐ ಥಿಂಕ್ ರಾಬರ್ಟ್ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು. ಐ ಥಿಂಕ್ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಪಾಂಡವಪುರದಲ್ಲಿ ಒಂದು ಶೂಟಿಂಗ್ ನಡೀತಿದ್ದು. ಸರಿ, ನಾವು ಇಲ್ಲಿ ತನಕ ಒಬ್ರು ಸೂಪರ್ ಸ್ಟಾರ್ ಸೆಟ್ಟಿಗೆ ಬಂದ್ರೆ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಈಗೆಲ್ಲ ಊಹಾಪೋಹಗಳೇ, ಅಂದ್ರೆ ಇವ್ರು ಯಾರೋ ಕತೆ ಹೇಳ್ತಾರೆ, ಅವರೇ ಒಂದಿಷ್ಟು ಹೇಳ್ತಾರೆ, ನೀವು ಒಂದಿಷ್ಟು ಹೇಳ್ತಾರೆ, ನಿಮ್ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಹೇಳಿರ್ತೀರ. ಸೊ ಎಲ್ಲ ಅನುಭವದ ಮಾತುಗಳು, ನಾನು ಅದನ್ನ ಅನುಭವಿಸಿಲ್ಲ. ಸೊ ಪಾಂಡವಪುರದಲ್ಲಿ ಶೂಟಿಂಗ್ ನಡೀತಿದೆ. ನಾನು ಹೇಳೋದನ್ನ ಪಿಕ್ಚರೈಸ್ ಮಾಡ್ಕೊಳ್ಳಿ. ಸರಿ ಸುಮಾರು ಒಂದು ಟೆಕ್ನಿಷಿಯನ್ಸೇ ಒಂದು 100+ ಇದ್ದಾರೆ, 100 ಜನ ಮೇಲಿದ್ದಾರೆ. ಆರ್ಟಿಸ್ಟು ಎಲ್ಲ ನಾನೇ ಅಲ್ಲಿ ಬಹುಶಃ ತುಂಬಾ ಚಿಕ್ಕ ಆರ್ಟಿಸ್ಟ್, ಮಿಕ್ಕವರೆಲ್ಲ ದೊಡ್ಡ ಆರ್ಟಿಸ್ಟೇ ಇದ್ದಾರೆ. ಮತ್ತೆ ಅವ್ರು ಆರ್ಟಿಸ್ಟ್ ಒಂದು 20 ಜನ ಇದ್ದಾರೆ. ಜೂನಿಯರ್ಸ್ ಒಂದು ಬಹುಶಃ ಸಾಕಲಾಗಿದ್ರು ಒಂದು 150-200 ಜನ ಮೇಲಿದ್ದಾರೆ. ಫೈಟರ್ಸ್ ಒಂದು 100 ಜನ ಇದ್ದಾರೆ. ಅಂದ್ರೆ ಇಷ್ಟು ಜನ ಒಂದು ದೊಡ್ಡ ಫ್ಯಾಕ್ಟ್ರಿ ಒಳಗೆ, ಶುಗರ್ ಫ್ಯಾಕ್ಟ್ರಿ, ಆಕ್ಚುಲಿ ಕ್ಲೋಸ್ಡ್ ಫ್ಯಾಕ್ಟ್ರಿ ಅದು. ಆ ಫ್ಯಾಕ್ಟ್ರಿಲಿ ಶೂಟಿಂಗ್ ನಡೀತಿದೆ ಅಂದ್ರೆ ಸೌಂಡ್ ಹೆಂಗಿರುತ್ತೆ. ಈಗ ನಾವು ಒಂದು ಇಷ್ಟು ಜನ ಕ್ಯಾಮ್ರಾ ರೋಲ್ ಆಗ್ತಿಲ್ಲ ಅಂದ್ರೆ ನಾವು ಇಷ್ಟು ಜನ ಮಾತಾಡ್ತಿರ್ತೀವಿ, ಅವ್ರು ಮಾತಾಡ್ತಿರ್ತಾರೆ, ನೀವೇನೋ ಮಾತಾಡ್ತಿರ್ತೀವಿ, ಒಂದಿಷ್ಟು ಮಾತುಕತೆ ನಡೀತಾರೆ. ಸೊ ನಾನು ಹೇಳೋದು ಪಿಕ್ಚರೈಸ್ ಮಾಡ್ಕೊಳ್ಳಿ. ಇಷ್ಟು ಸೌಂಡ್ ಇದೆ, ಒಂದು ಕ್ಲೋಸ್ ಎನ್ವಿರಾನ್ಮೆಂಟ್, ಇಷ್ಟು ಸೌಂಡು ಎಲ್ಲ ಮಾತಾಡ್ತಾರೆ, ಕೇಳಿಸಿದೆ ಕಿರಿಸ್ತಾರೆ. ನಾವು ಕೂತಿದ್ದೀವಿ, ನಾವು ಏನಪ್ಪ ನಾವು ಸಿನಿಮಾ ಚಾನ್ಸ್ ಸಿಕ್ಕಿರುತ್ತೆ, ದೊಡ್ಡ ವಿಷಯ, ಅಯ್ಯೋ ಸಿಕ್ಬಿಡೈತಲ್ಲ, ಖುಷಿ ನೋಡ್ಕೊಂಡು ಆ ಕಡೆಗೆ ನೋಡ್ತಿದ್ವಿ. ಯಾರು ಮಾತಾಡ್ಸೋಕೆ ಭಯ, ಎಲ್ಲ ದೊಡ್ಡ ಸ್ಟಾರ್ಗಳೇ, ಅಯ್ಯೋ ಹಿಂಗೆ ಮಾತಾಡ್ಸೋದು, ಆಮೇಲೆ ಮಾತಾಡ್ಸಿ ಯಾರೋ ಬೈದ್ಬಿಟ್ರೆ ಕಷ್ಟ, ಸುಮ್ಮನೆ ಒಂದು ಕಡೆ ಸೈಲೆಂಟಾಗಿ ಕೂತಿದ್ದೀವಿ. ಈ ಸೌಂಡ್ ಕೇಳಿಸ್ತಾ ಇದೆ. ಎಲ್ಲೋ ಹಿಂದ್ಗಡೆ ಒಂದು ವಾಯ್ಸ್ ಬರುತ್ತೆ, ಬಾಸ್ ಬಂದ್ರು ಅಂದರೆ ಒಂದು ಟ್ರಾವೆಲ್ ಆಗುತ್ತೆ ಸೌಂಡ್. ಅಲ್ಲಿಂದ ಒಂದು 500 ಮೀಟರ್ಸ್ ಇಂದ ಸೌಂಡ್ ಟ್ರಾವೆಲ್ ಆಗುತ್ತೆ. ಬಾಸ್ ಬಂದ್ರು. ಇವರು ನಡ್ಕೊಂಡ್ ಬರ್ತಿದಾರೆ ಅಲ್ಲಿಂದ. ಅವ್ರು ಎಲ್ಲೆಲ್ಲೆಲ್ಲಿ ನಡ್ಕೊಂಡ್ ಬರ್ತಿದ್ದಾರೆ, ಆ ಜನ
ಹಿಂಗೆ ನಾನು ಅನ್ಭವಿಸಿದೀನಿ 100%. ಹಿಂಗೆ ಸೌಂಡ್ ಮ್ಯೂಟ್ ಆಗಿ ಅವ್ರು ಬರ್ತಿದ್ರು. ಅವ್ರು ಮೊದ್ಲೇ ಆ 6 ಫೀಟ್ ಅನ್ಕೊಂಡು ಹಿಂಗ್ ಬರ್ತಿದ್ರೆ ಕಾಣಿಸ್ತಾರೆ, ಅವ್ರು ಎಲ್ಲಿದ್ರು ಕಾಣಿಸ್ತಾರೆ. ಯಾರೋ ಇಂಟರ್ವ್ಯೂ ಹೇಳ್ತಾರೆ, ನಾನು ತುಂಬಾ ಬೇಗ ಇದ್ದೀನಲ್ಲ, ಉದ್ದ ಕಾಣ್ತೀನಲ್ಲ, ನಾನು ಬೇಗ ಅಟ್ರಾಕ್ಟ್ ಆಗ್ತೀನಿ ಅಂತ. ಆಕ್ಚುಲಿ ಹೌದು, ಹಿಂಗ್ ನಡ್ಕೊಂಡು ಬಂದ್ರು ಸೆಟ್ಟಿಗೆ. ನನಗೆ ಬಹುಶಃ ಅದೇ ನೋಡಿ ಫಸ್ಟ್ ಸಖತ್ತಾಗೋ ನೋಡಕ್ಕೆ, ಅಬ್ಬಾ ಖುಷಿ. ಅಂದ್ರೆ ದಿಸ್ ಇಸ್ ದ ಆರಾ ಆಫ್ ದರ್ಶನ್ ಸರ್. ಅಂದ್ರೆ ನಾನು ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಒಬ್ರು ಸೂಪರ್ ಸ್ಟಾರ್ ಸೆಟ್ಟಿಗೆ ಬಂದಾಗ ಏನಾಗುತ್ತೆ, ಹೌ ಪೀಪಲ್ ರೆಸಿಪ್ರೊಕೇಟ್, ಹೌ ಪೀಪಲ್ ರಿಯಾಕ್ಟ್, ನಮ್ಗೆ ಯಾವ ಥರ ಆಗುತ್ತೆ ಅನ್ನೋದನ್ನ ನಾನು ಅವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಆ್ಯಂಡ್ ದಟ್ ಇಸ್ ಸಮಥಿಂಗ್ ವೆರಿ ಅನ್ಫರ್ಗೆಟಬಲ್. ಎಸ್, ನೀವು ರಾಬರ್ಟ್ ಅಲ್ಲಿ ಮಾಡಿದಿರಾ, ಬಟ್ ದರ್ಶನ್ ಸರ್ ಜೊತೆ ನಿಮ್ಗೆ ಸೀನ್ ಇರ್ಲಿಲ್ಲ. ಇತ್ತು ಕಮ್ಮಿ. ಅಂದ್ರೆ ಡೈರೆಕ್ಟ್ ಹೆಡ್ ಆನ್ ಸೀನ್ಸ್ ಇರಲ್ಲ. ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ರವಿಕಿಶನ್ ಸರ್ ಜೊತೆಗಿದ್ದೆ. ಆಮೇಲೆ ಮದುವೆ ಸೀಕ್ವೆನ್ಸ್ ಅಲ್ಲಿ ಅವ್ರ ಜೊತೆ ಅಂದ್ರೆ ಅಲ್ಲಿ ನಿಂತಿರ್ತೀನಿ, ಅವ್ರ ಜೊತೆ ಒಂದು ಫೇಸ್ ಆಫ್ ಸಿಗ್ಲಿಲ್ಲ. ಬಟ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೂ ಕೂಡ ದರ್ಶನ್ ಸರ್ ಜೊತೆನೆ ಸಿನಿಮಾ. ಈಗ ಅದೇ ಹೇಳ್ತಿದ್ದೆ, ದರ್ಶನ್ ಸರ್ ಇಂದ ಜಾಸ್ತಿ ನೀವೇ ಕಾಣಿಸ್ಕೊಂತೀರ, ಭಯ ಅಲ್ಲ ಅವ್ರಿಗೆ ಭಯ ಏನ್ ಹೇಳಿ, ದರ್ಶನ್ ಸರ್ ಇರ್ಬೇಕಾದ್ರೆ ನಮ್ಮನ್ನ ಯಾರು ನೋಡ್ತಾರೆ? ಈಗ ಪ್ಲಸ್ ಮೈನಸ್ ಎಲ್ಲ ನೋಡ್ತಾರೆ, ಬಟ್ 100% ನೋಡ್ತಾರೆ. ಆ ತರನೇ ರೈಟಿಂಗ್ ಇದೆ. ಇಲ್ಲ ಸಿನಿಮಾ ಪೂರ್ತಿ ಇರ್ತಾರೆ ಬಿಡಿ, ಎಲ್ಲ ಬೇಡ ನೋಡ್ಬೇಕಾಯ್ತದೆ, ಯಾಕಂದ್ರೆ ಸಿನಿಮಾ ಪೂರ್ತಿ ಇರ್ತಲ್ಲ. ಚೆನ್ನಾಗಿದೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ. ಸರ್ ಹೇಳಿ ನಿಮ್ಮ ಪಾತ್ರಗಳ ಬಗ್ಗೆ ದರ್ಶನ್ ಸರ್ ಜೊತೆ. ಜಾಸ್ತಿ ಬಾಯ್ ಬಿಡಂಗಿಲ್ಲ ಪಾತ್ರಗಳ ಬಗ್ಗೆ. ಆಕ್ಚುಲಿ ಇದೊಂಥರ ನಾವೊಂಥರ ಫ್ಯಾನ್ಸಿ ಡಿಪ್ಲೊಮೆಟಿಕ್ ಸ್ಟೇಟ್ಮೆಂಟ್ ಮಾಡ್ತಿದ್ವಿ, ನಮಗೆ ಗೊತ್ತಿಲ್ವಲ್ಲ ಜಾಸ್ತಿ ಮುಂದೆ ಏನು ಅಂತ. ನಮ್ ಪೋರ್ಷನ್ ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಈ ಸಿನಿಮಾ ನಮಗೂ ನಿಮ್ಗೆ ಹೆಂಗಿರ್ಬೋದು ಇದೆಲ್ಲ ಅನ್ನೋದಿದೆಯಲ್ಲ, ನಮಗೂ ಹಂಗೆ. ನಾವು ಡಬ್ಬಿಂಗ್ ಅಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಅಯ್ಯೋ ಅಂತ ಮೈ ಜುಮ್ ಅನ್ಸಿರೋದಿದೆ. ಸೊ ಅದು ಬಿಟ್ರೆ ನಮಗೂ ಸಿನಿಮಾ ಸ್ಟೋರಿ ಫುಲ್ ಏನ್ ಗೊತ್ತಿಲ್ಲ. ನನಗೆ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಬಂದಾಗ ಸಕಲ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್. ಫೇಸ್ ಆಫ್ ಇದೆ ದರ್ಶನ್ ಸರ್ ಜೊತೆ, ಜಾಸ್ತಿ ಹೇಳಕ್ಕಾಗಲ್ಲ. ಬಟ್ ಒಂದು ಫೈಟ್ ಇದೆ, ಒಂದು ಸಾಂಗ್ ಅಲ್ಲಿ ಇದ್ದೀನಿ, ಒಂದು ಸೀನ್ ಅಲ್ಲಿ ಇದ್ದೀನಿ. ಸೊ ಅದೇ ಖುಷಿ ನನಗೆ. ನಾನು ಡಬ್ಬಿಂಗ್ ಹೋದಾಗ ಏನ್ ಕಂಟೆಂಟ್ ನೋಡಿದೆ ಅದನ್ನ ನೋಡೇ ನನಗೆ ಒಂದಂತೂ ಕನ್ಫರ್ಮ್ ಆಯ್ತು, ಇಂಡಸ್ಟ್ರಿಲಿ ಈ ಸಿನಿಮಾ ಬಗ್ಗೆ ಜನ ತಿರುಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಯಾಕೆ ಅಂದ್ರೆ ದ ವೇ ಶಾರ್ಟ್ ಅಂದ್ರೆ, ನನಗೆ ಎಸ್ಪೆಷಲಿ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮಾನಿಟರ್ ನೋಡ್ತಿದ್ದಾಗ ನಾನು ಈ ಥರ ಕಾಣಿಸ್ಕೊಂತೀನಿ, ನಾನು ಈ ಥರ ಕಾಣಬಲ್ಲೆ ಅನ್ನೋದು ನಿಜವೂ ನನಗೆ ಡೌಟ್ ಇತ್ತು. ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನನ್ನ, ಅಂದರೆ ಒಂದು ಆ್ಯಂಗಲ್ಸ್ ಇರ್ಬೋದು, ಕ್ಯಾಮ್ರಾ ಇಟ್ಟಿರೋ ಒಂದು ಫ್ರೇಮ್ಸ್ ಇರ್ಬೋದು, ಆ ಹೋಲ್ ಸೀಕ್ವೆನ್ಸ್ ಶೂಟ್ ಮಾಡಿರೋ ಒಂದು ರೇಂಜು. ಅಂದರೆ ನಾವು ಹೇಳ್ತೀರ ಸಿನಿಮಾ ನೋಡಿದ ತಕ್ಷಣ ಏನಿದೆ ಸಿನಿಮಾದಲ್ಲಿ ಓಕೆ ಅಂದ್ಬಿಡ್ತೀವಿ. ಎವ್ರಿ ಶಾರ್ಟ್, ಎವ್ರಿ ಸೀಕ್ವೆನ್ಸ್ ಈಸ್ ಸೋ ಕ್ಯಾಲ್ಕುಲೇಟೆಡ್, ಈಸ್ ಸೋ ಕ್ಯಾಲಿಬ್ರೇಟೆಡ್. ಅಂದರೆ ಜನಕ್ಕೆ ದಿಸ್ ಶುಡ್ ಬಿ ಎನ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ಒಂದು ಅದ್ಭುತವಾದ ಅನುಭವ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಸಿನಿಮಾ ಮಾಡಿದ್ದಾರೆ. ಇದನ್ನೇನು ನಾನು ಸಿನಿಮಾ ನೋಡೇನು ಹೇಳ್ತಿಲ್ಲ, ಇದನ್ನ ಬರೀ ನನ್ನ ಪೋರ್ಷನ್ಸ್ ನೋಡಿ ಹೇಳ್ತಿರೋದು. ಈಗ ಹುಲಿಗೂ ಅಷ್ಟೇ, ಅವನು ಪೋರ್ಷನ್ಸ್ ನೋಡ್ರೆ ಗೊತ್ತಾಗುತ್ತೆ ಅವನಿಗೆ. ಆಬ್ವಿಯಸ್ಲಿ ಅಮೇಝಿಂಗ್ ಆಗಿ ತೆಗೆದಿದ್ದಾರೆ ಸಿನಿಮಾನ. ಸೊ ಸಿನಿಮಾ ಬಗ್ಗೆ ಏನು ಮಾತಾಡಂಗಿಲ್ಲ, ಬೇಕಾದ್ರೆ ಪ್ರಕಾಶ್ ಸರ್ ಅವ್ರು ಡೈರೆಕ್ಷನ್ ಮಾಡ್ತಿದ್ದೆ ಹೆಂಗಿತ್ತು ಅಂದರೆ, ನನಗೆ ಶಾರ್ಟು ಹಿಂಗೆ ಬರಬೇಕು, ಹಿಂಗೆ ಬರಬೇಕು, ನಾನು ಹಿಂಗೆ ನೀನು ಮಾಡಬೇಕು, ನನ್ನ ತಲೆಯಲ್ಲಿ ಈ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಅಂತಿದ್ದು. ಹಿಂಗೆ ಈ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾರೆ ಗೊತ್ತಾ, ಎಲ್ಲ ಕಾಲ್ಪನಿಕ, ಎನಿ ಲಿವಿಂಗ್ ಟು ಡೆಡ್ ಇಸ್ ಪ್ಯೂರ್ಲಿ ಕೋಇನ್ಸಿಡೆಂಟಲ್ ಅಂತ. ಅಂದರೆ ಅವ್ರ ತಲೆಯಲ್ಲಿ ಆ ಪಾತ್ರ ಹೆಂಗ್ ಬರಬೇಕು ಅಂತ ಅನ್ಕೊಂಡಿದ್ರು, ಅದೇ ಥರ ತೆಗ್ದಿದ್ದಾರೆ. ಅದ್ಭುತವಾಗಿದೆ ಸಿನಿಮಾ. ನಾವು ಆಕ್ಚುಲಿ ಕಾಯ್ತಿದ್ದೆ, ಅದೇ ಹೇಳ್ತಿದ್ವಿ, ಯಾರಿಗೂ ಕೇಳ್ತಿದ್ವಿ 10ನೇ ತಾರೀಕು ನಮಗೆ ಸ್ಪೆಷಲ್ ಶೋ ಕೊಟ್ರೆ ನೋಡ್ಕೊಂಡು ಪ್ರಕಾಶ್ ಸರ್ ಕೈಕಾಲು ಇಟ್ಕೊಂಡು ಪ್ಲೀಸ್ ಸರ್ ಬೇಗ ಬರ್ಲಿ ಅಂತ ಹೇಳ್ತಿಲ್ವಾ. ಇದು ದರ್ಶನ್ ಸರ್ ಸಿನಿಮಾ ಅನ್ನೋದೊಂದು ಒಂದ್ ಕಡೆ ಆದ್ರೆ, ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿಗೆ ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ನೀವೇ ನೋಡ್ತಾ ಇದ್ದೀರಾ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದ ಮೇಲೆ ಜನ ತಿರುಗಿ ಮಾತಾಡ್ತಿದ್ದಾರೆ, ತಿರುಗಿ ನೋಡ್ತಿದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂದ್ರೆ ನಾವು ಯಾರಿಗಿಂತ ಕಮ್ಮಿ ಇಲ್ಲ, ನಾವು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಒಂದ್ ಕೈ ಮೇಲಿದ್ದೀವಿ ಅನ್ನೋದು ಕೂಡ ನಮ್ಮ ಕನ್ನಡ ಸಿನಿಮಾಗಳು ತೋರಿಸ್ಕೊಡ್ತಾ ಇದೆ. ಆ ಲೆಕ್ಕಕ್ಕೆ ಈ ಸಿನಿಮಾ ಕೂಡ ಸರ್. ನಿಮ್ದು ಟಗರು ಪಲ್ಯ ಒಂದು ಈವೆಂಟ್ ಅಲ್ಲಿ ದರ್ಶನ್ ಸರ್ ನಿಮ್ಮ ಹೆಸರು ಹೇಳ್ತಾರೆ, ನಿಮ್ ಟ್ರೈಲರ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಫುಲ್ ಬ್ಲಶ್ ಆಗ್ಬಿಟ್ರಿ, ಫುಲ್ ಖುಷಿ ಪಟ್ಬಿಟ್ರಿ. ಅದೊಂದು ಏನ್ ಗೊತ್ತಾ ಸರ್, ನನ್ನ ಮನೆಯಿಂದ ನಮ್ಮ ಫ್ಯಾಮಿಲಿ ಜೊತೆಗೆ ಆ ಈವೆಂಟಿಗೆ ಹೋಗ್ತಾ ಇದ್ದೆ. ನಾನು ಕಾರಲ್ಲಿ ಏನ್ ಹೇಳಿದೆ ಅಂದ್ರೆ, ನನ್ನನ್ನ ದರ್ಶನ್ ಸರ್ ನೋಡ್ಬಿಟ್ಟು ಹಿಂಗಂದ್ರೆ ಸಾಕು ಅಂತ ಹೇಳಿದೆ. ನನಗೇನು ಬೇಡ, ನಾನು ಚೆನ್ನಾಗಿ ಫಾರ್ಮಲ್ಸ್ ಎಲ್ಲ ಹಾಕೊಂಡು ಅವಾಗ ನಾನು ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೆ, ಫುಲ್ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಏನಿಲ್ಲ ಅಣ್ಣ, ನೋಡ್ಬಿಟ್ಟು ಚೆನ್ನಾಗಿದೆಪ್ಪ, ನಾನೇ ಹಾಯ್ ಮಾಡ್ತೀನಿ, ಹಾಯ್ ಮಾಡಿದ್ರೆ ಓಕೆಪ್ಪ ಅಂತ ಇಷ್ಟು ಹೇಳಿದ್ರೆ ಸಾಕು ಅಂತ. ನಾನು ಹಿಂಗ್ ಹೋಗಿ ಕೂತಿದ್ದೀನಿ, ಅವ್ರು ಬಂದು ಹುಲಿ ಅಂದ್ರೆ ನೀವೇ ತಾನೆ, ನಿಮ್ದೆಲ್ಲ ಸ್ಕಿಟ್ ನೋಡ್ತೀನಿ ಹಂಗೆ ಹಿಂಗೆ. ನಾನು ನನಗೆ ಲಡ್ಡು ಬಂದ್ ಕಾಲ್ ಹಿಡ್ಕೊಂಡ್ಲಾ, ದಬ್ಕೊಂಡ್ಲಾ, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಆ ರೇಂಜಿಗೆ ಆಗ್ಬಿಟ್ಟಿತ್ತು. ನನಗೆ ಅಲ್ಲೇ ತೃಪ್ತಿಯಾಗಿತ್ತು. ಇವತ್ತು ಸಿನಿಮಾ ಮಾಡಿದೀವಿ, ಇನ್ನ ಬೇರೆ ಬೇಜಾನ್ ಲೆವೆಲ್ ತೃಪ್ತಿ. ಅದನ್ನ ಅದೇ ಅಣ್ಣ ಹೇಳ್ದಂಗೆ ಎಲ್ಲೂ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋ ತೃಪ್ತಿ ಜೀವನದಲ್ಲಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ತೃಪ್ತಿ ಆಗೋಷ್ಟು ದುಡ್ಡು ಕೊಡಕ್ ಸಾಧ್ಯ ಇದೆಯೋ ಗೊತ್ತಿಲ್ಲ, ಮೋಸ್ಟ್ಲಿ ನನಗೆ ಇದು ತೃಪ್ತಿ ಆಗದಷ್ಟು ನೆಮ್ಮದಿ ಕೊಟ್ಟಿದೆ. ಅವ್ರ ಜೊತೆ ಸಿನಿಮಾ ಮಾಡಿದ 15 ದಿನ ನಾನು ಇದ್ರು ಸತ್ರು ಏನೇ ಆದ್ರೂ ಈ ಸಿನಿಮಾ ಯಾವತ್ತಿಗೂ ಜೀವಂತ.
ನಾವು ಯಾಕಂದ್ರೆ ನಾವು ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಪಡ್ತೀವಿ ಅಂದ್ರೆ ಎಲ್ಲಾ ಸ್ಟಾರ್ ಜೊತೆನೆ ಆಕ್ಟ್ ಮಾಡಕ್ ಯಾಕೆ ಇಷ್ಟ ಅಂದ್ರೆ ಕೊನೆಗೆ ನಾವ್ ಹಿಂಗೆ ಇದ್ರೆ ಮೋಸ್ಟ್ಲಿ ನಾವ್ ಯಾರಿಗೂ ನೆನ್ಪಿರಲ್ವೇನೋ. ಈ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರುತ್ತಲ್ಲ, ಹಂಗೆ ಸೂಪರ್ ಸ್ಟಾರ್ ಜೊತೆ ಇದ್ರೆ ಇನ್ನೆಷ್ಟೋ ತಲೆ ತಲಾಂತರ ಇವ್ರ ಸಿನಿಮಾ ನೋಡ್ತಾ ಇರುತ್ತೆ, ಅವಾಗ ನಾವು ಕಾಣಿಸ್ಕೋತೀವಿ ಅನ್ನೋದೇ. ಅದಕ್ಕೆ ನಾವು ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡಕ್ ಇಷ್ಟ. ಕಾಮಿಡಿ ಮಾತ್ರನಾ, ಕಾಮಿಡಿ ಜೊತೆ ಬೇರೆ ತರದ ಟ್ವಿಸ್ಟ್ ಗಳು ಏನಾದ್ರು ಕೊಡ್ತೀರಾ ಹುಲಿ ಅವ್ರೆ? ನೋಡಿ ಸರ್, ಸಿನಿಮಾ ನೋಡೋದ್ರ ಮೇಲೆ ಬೇರೆನೇ ಇದೆ ಸರ್. ಅದ್ಭುತವಾಗಿ ತೋರಿಸಿದ್ದಾರೆ ಪ್ರಕಾಶ್ ಸರ್ ಅವರು. ಅದೇ ಎಷ್ಟು ಅಂದ್ರೆ ನಾನು ಡೈರೆಕ್ಟ್ರು ಒಬ್ರು ಕೂಲ್ ಆಗಿದ್ದು ಈ ರೇಂಜಿಗೆ ತೆಗಿಬಹುದು ಅನ್ನೋದು ನಂಗೆ ಗೊತ್ತಿಲ್ಲ. ತುಂಬಾ ಅವರು ಮಿಲನ ಪ್ರಕಾಶ್ ಸರ್ ಅಂತ ಕರೆಯೋದಲ್ವಾ, ಆಪ್ಟ ಹೆಸರು ಅವರಿಗೆ. ಅವ ಪರ್ಸನ್ನೇ ಹಂಗೆ, ಮಿಲನ, ಎಲ್ಲರೊಳಗೂ ಮಿಲನ. ಅಂದ್ರೆ ನಾನ್ ಪ್ರಕಾಶ್ ಸರ್ ನೋಡಿದ ಅಫ್ಕೋರ್ಸ್ ನಾನು ಪ್ರಕಾಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗಿದು ನನ್ನ ಲೈಫಲ್ಲಿ ಕೊಟ್ಟಂತ 2ನೇ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್. ಬಿಕಾಸ್ ಲಕ್ಷ್ಮೀ ವರ್ಮ ಸೀರಿಯಲ್ ಅಲ್ಲಿ ಹೀರೋಗೆ ಒಂದು ಅವಕಾಶ ಕೊಟ್ಟರು. ಸ್ಮಾಲ್ ಸ್ಕ್ರೀನ್ ಮಾಡಿ ಏನಾಗುತ್ತೆ, ಸಾಕಷ್ಟು ಜನಕ್ಕೆ ನೀವು ಕನೆಕ್ಟ್ ಆಗ್ತೀರಾ. ಇಂಡಸ್ಟ್ರಿಲಿ ನಂದೇ ಆದ ಒಂದು ಚಿಕ್ಕ ಹೆಸರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಂಡಂತ ಒಂದು ದೊಡ್ಡ ವ್ಯಕ್ತಿ ನಮ್ಮ ಪ್ರಕಾಶ್ ಸರ್. ನನಗೆ ಎಲ್ರಿಗೂ ಒಂದೇ ಸಲ ಅನ್ಸುತ್ತೆ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಬರೋದು, ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ನನಗೆ 2 ಸಲ ಬಂತು, ನನಗೆ 2 ಸಲ ಬಂತು. ಬಿಕಾಸ್ ಈ ಸಿನಿಮಾ ಮುಖಾಂತರ 2ನೇ ಸಲ ಕೊಟ್ಟರು. ಅಂಡ್ ನಾನು ಪ್ರಕಾಶ್ ಸರ್ ನೋಡಿದಂಗೆ ಹೌದು ಅವ್ರು ಎಷ್ಟು ಸೌಮ್ಯವಾಗಿರ್ತಾರೋ ಅಂದ್ರೆ ಐ ಫೀಲ್ ತುಂಬಾ ಕಾಮ್ ಮನುಷ್ಯ ಅವರು, ತುಂಬಾ ಕಾಮ್ ಮನುಷ್ಯ. ಬಟ್ ಇಫ್ ಯು ರಬ್ ಹಿಮ್ ಇನ್ ದ ರಾಂಗ್ ವೇ ಅವ್ರು ಅಷ್ಟೇ ಎಕ್ಸ್ಟ್ರೀಮಿಸ್ಟ್ ಆಗ್ತಾರೆ. ಅಂದ್ರೆ ಅವ್ರ ಕೆಲ್ಸದ ವಿಚಾರವಾಗಿ ಬಂದಾಗ ಹಿ ವೆರಿ 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 ಪರ್ಟಿಕ್ಯುಲರ್. ಆಮೇಲೆ ಆಸ್ ಅ ಪರ್ಸನ್, ಆಸ್ ಅ ಪ್ರೊಡ್ಯೂಸರ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಈಸ್ ಅನ್ ಅಮೇಸಿಂಗ್ ಗೈ. ಅಂದ್ರೆ ಅವ್ರ ಬಗ್ಗೆ ನಿಜವಲ್ಲೂ ಅವ್ರ ಬಗ್ಗೆ ನಾನು ಮಾತಾಡೋ ಫಸ್ಟ್ ಆಫ್ ಆಲ್ ಇದೇ ಅಲ್ಲ, ದೊಡ್ಡ ಮನುಷ್ಯನಲ್ಲ, ನಾನು ತುಂಬಾ ಚಿಕ್ಕ ಕಲಾವಿದ. ಬಟ್ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದ್ದೀನಿ 2 ಸಲ. ಆ್ಯಂಡ್ ನನಗೆ 2 ಸಲ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ವ್ಯಕ್ತಿಯವರು. ಆ್ಯಂಡ್ ಇವರು ನಿಜವಾಗ್ಲೂ ನನ್ನಂಥ ಸುಮಾರು ಜನರಿಗೆ ಇವತ್ತು ಲೈಫ್ ಅಷ್ಟೇ ಅಲ್ಲ, ಅವ್ರನ್ನ ಲೈಫೇ ಸೆಟ್ಲ್ ಮಾಡಿಬಿಟ್ಟಿದ್ದಾರೆ. ಬರೀ ಲೈಫ್ ಕೊಟ್ಟಿಲ್ಲ, ಅವ್ರ ಲೈಫ್ನ ಸೆಟ್ಲ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ದಾರಿ ಕೊಟ್ಟಿದ್ದಾರೆ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಇಂಥ ಒಂದು ಪಾತ್ರ ಕೊಟ್ಟಿದ್ದಾರೆ, ನಿಮ್ಮ ಇಷ್ಟೆಲ್ಲ ಹೈಲೈಟ್ ಮಾಡಿದ್ದಾರೆ. ಇದ್ರ ಮೇಲೆ ದೇವ್ರಿಟ್ಟಂಗೆ ಆಗುತ್ತೋ, ನಿಮ್ಮ ಬುದ್ಧಿಶಕ್ತಿ ಮೇಲೆ ಹೋಗುತ್ತೋ, ನಿಮ್ಮ ಶ್ರಮದ ಮೇಲೆ ಹೋಗುತ್ತೋ, ನಿಮಗೆ ಬಿಟ್ಟಿದ್ದು. ಇದಕ್ಕೆ ನೀನು ಯಾರು ಮಾಡ್ಕೊಡ್ತಾರೆ? ಈಗ ನನ್ನ ಪ್ರಕಾರ ಇದೇ ಲಾಸ್ಟ್. ಮನುಷ್ಯ ಯಾರಿಗಾರು ಬಹುಶಃ ಸಹಾಯ ಮಾಡ್ಬೋದು, ಇನ್ನೇನೋ ಅವ್ರ ಮನುಷ್ಯನ ಎತ್ಬೋದು ಅಂದ್ರೆ ಇದಕ್ಕಿಂತ ನನ್ನ ಪ್ರಕಾರ ಯಾರು ಸೊ ಮಾಡಿದಾರೆ ಅದನ್ನ. ಅಂಡ್ ನನಗೆ ಐ ಥಿಂಕ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಟು ಪ್ರಕಾಶ್ ಸರ್. ಸೂಪರ್. ಅಂಡ್ ನಮ್ DOP ಸರ್ ಅಷ್ಟೇ, ಸುಧಾಕರ್ ಸರ್, ಬಾ ಮಗನೆ ಇದು ಈಜಿ ಅಮ್ಮ, ನೀ ಹೆದ್ರು ಬೇಡ, ಬಾ ಮಗನೆ, ನಾನ್ ನೋಡಿದೀನೋ ಏನ್ ಟಿವಿ ಲಿಂಕ್ ಮಾಡ್ತೀರ ಮಗನೆ, ನಿನ್ನೆ ಸ್ಕಿಟ್ ನೋಡ್ದೆ ಮಗನೆ, ಬಾಳ ಚೆನ್ನಾಗಿ ಮಾಡ್ದೆ ಮಗನೆ, ಇವತ್ತು ಹಂಗೆ ಆಕ್ಟಿಂಗ್ ಮಾಡ್ಬೇಕು ಮಗನೆ, ನಿನ್ನೆ ಅಲ್ಲಿ ಮಾಡ್ದಲ್ಲ ಅದಕ್ಕಿಂತ. ಇವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ? ನನಗೆ ಸುಧಾಕರ್ ಶೂಟ್ ಮಾಡ್ಬೇಕಾದ್ರೆ ರಾಬರ್ಟ್ ಅವ್ರ ಕ್ಯಾಮ್ರಾಮನ್ ಇದ್ದಿದ್ದು. ಸೊ ಅದಾದ್ಮೇಲೆ ಇದ್ರಲ್ಲಿ ಅವರ ಕ್ಯಾಮ್ರಾಮನ್, ನಂಗೆ ಒಂದು ಅಡ್ವಾಂಟೇಜ್ ಇತ್ತು. ಸೊ ಅವ್ರು ಯಾವಾಗ್ಲೂ ಹೇಳೋರು ಅಂದ್ರೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ನ್ಯಾಚುರಲ್ ಆಗಿ ಮಾಡ್ಬೇಕು, ತುಂಬಾ ಒಂಥರ ಇದು ಹಂಗ್ ಮಾಡ್ತಿಲ್ಲ, ಜನಕ್ಕೆ ನೀನ್ ಕನೆಕ್ಟ್ ಆಗ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಹೇಳೋರು. ಅಂದ್ರೆ ಹಿಂಗ್ ಮಾಡ್ಬೇಕು ಅಂತ. ಅಂದ್ರೆ ಡೈರೆಕ್ಟರ್ ಹತ್ರ ಹೋಗಕ್ ಮುಂಚೆ ಇದೆಲ್ಲ ನೀವು ಪ್ರಿಪೇರ್ಡ್ ಆಗಿ ಹೋಗು, ಅವರು ಜಾಸ್ತಿ ಕರೆಕ್ಷನ್ಸ್ ಹೇಳ್ಬಾರ್ದು, ಆ ಥರ ಆಕ್ಟಿಂಗ್ ಮಾಡಬೇಕು, ಹಂಗಿರ್ಬೇಕು. ಸೊ ನಾವು ಮೆಂಟಲ್ ಪ್ರಿಪೇರ್ ಆಗಿರ್ತೀವಿ, ಓಕೆ ಹಿಂಗ್ ಮಾಡ್ಬೋದು, ಹಂಗೆ ಮಾಡೋ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಚೆಕ್ ಮಾಡ್ಕೊತೀವಲ್ಲ, ಈ ಹಿಂಗ್ ಮಾಡೋಣ ಹಂಗೆ ಮಾಡೋಣ ಅಂತ ಆ ಲೆಕ್ಕದಲ್ಲಿ ಹೋಗ್ತಿದ್ವಿ. ಬಟ್ ಅವ್ರು ಯೂಸ್ ಮಾಡಿದ ಕ್ಯಾಮ್ರಾ, ಆಮೇಲೆ ಅವ್ರ ಕ್ಯಾಮ್ರಾ ವರ್ಕ್ ಆಗ್ಬೋದು, ದ ವೇ ಹಿ ಶೋಸ್ ಅಸ್. ಸಿ ಹುಲಿನ ನೀವೆಲ್ಲರೂ ಡೆಫಿನೆಟ್ಲಿ ಸ್ಕಿಟ್ಸ್ ಅಲ್ಲಾಗ್ಲಿ ಒಂದು ಬೇರೆ ಬೇರೆ ರೀತಿಲಿ ಕಾಮಿಡಿ ಸೀಕ್ವೆನ್ಸಸ್ ನೋಡಿರ್ತಾರೆ. ಈಗ ಅವನ ಸ್ಟ್ರೆಂತ್ ಕಾಮಿಡಿ ಅಲ್ದಲೆ ಇನ್ನೇನೋ ಇದೆ ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ರೆಡಿ ಆಗಿರ್ಬೇಕಷ್ಟೇ. ಮೂವಿ ಟೀಮ್ ಕಡೆಯಿಂದ ಇನ್ನೊಂದು ಕೂಡ ಪೋಸ್ಟರ್ ಬಿಟ್ಟಿದ್ರು, ನಿಮ್ಮ ಸ್ನೇಹಿತ ಗಿಲ್ಲಿ ನಟ್ ಅವರು ಕೂಡ ಸಿನಿಮಾದಲ್ಲಿ ಇದ್ದಾರೆ ಅಂತ. ತುಂಬಾನೇ ವೈರಲ್ ಆಯ್ತು ಪೋಸ್ಟರ್. ಸೊ ನಿಮ್ ಸೀಕ್ವೆನ್ಸ್ ಇತ್ತ ಗಿಲ್ಲಿ ಅವ್ರ ಜೊತೆ? ನಂದೇ ಬೇರೆ, ಅವಂದೇ ಬೇರೆ ಇದೆ. ನಾವಿಬ್ರು ಸಿಕ್ಕೇ ಇಲ್ಲ. ಶೂಟಿಂಗ್ ಆದ್ರ ಮೇಲೆಲ್ಲ ಸಿಕ್ಕಿದೆ. ಶೂಟಿಂಗ್ ಏನ್ ಹೇಳ್ತಿದ್ರು ಅವರು ಶೂಟಿಂಗ್? ಬಿಕಾಸ್ ಅವ್ರು ಇವತ್ತು ಬಿಗ್ ಬಾಸ್ ಅವನಿಗೂ ಅಷ್ಟೇ ತುಂಬಾ ಆಸೆ ಇತ್ತು, ಮಗ ಹೆಂಗೋ ಒದ್ದಾಡ್ಕೊಂಡು ಇಲ್ಲಿಗೆ ಬಂದ್ವಲ್ಲ, ಅದೊಂದು ಖುಷಿ ಇದೆ. ಅವನಿಗೂ ಖುಷಿ ಇದೆ, ನಮಗೂ ಎಲ್ಲರಿಗೂ ಖುಷಿನೇ. ಒಂದು ಸೂಪರ್ ಸ್ಟಾರ್ ಜೊತೆ ನಾನು ನೀವು ಎಲ್ಲ ಒಟ್ಟಿಗೆ ಒಂದು ಕೆಳ ಹಂತದಲ್ಲಿ ಇದೀವಿ ಅಂದ್ಕೊಳ್ಳಿ, ನಾವು ಇನ್ನು ಕೆಳ ಮಟ್ಟದಲ್ಲೇ ಇದೀವಿ ಇಲ್ಲಿ. ಸೊ ಅವ್ರನ್ನ ತಗೊಂಬಂದು ಅಲ್ಲಿ ಕೂರ್ಸ್ಕೊಂಡು ಒಂದು ಸಿನಿಮಾ ಮಾಡಿಸ್ತಾರೆ ಅಂದ್ರೆ ದೊಡ್ಡ ವಿಷಯನೇ. ಅವ್ನಿಗೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಅವಾಗ ಗೊತ್ತೂ ಇರ್ಲಿಲ್ಲ ಅವನಿಗೆ. ಅವ್ನು ಅದನ್ನು ಸೆಲೆಬ್ರೇಟ್, ಮೋಸ್ಟ್ಲಿ ಇಲ್ಲಿ ಇದ್ದಿದ್ರೆ ಇದನ್ನ ತುಂಬಾ ಸೆಲೆಬ್ರೇಟ್ ಮಾಡೋನು. ಇರ್ಲಿ, ಅವ್ನು ಅಲ್ಲಿ ಚಂದ ಆಡ್ತಾ ಇದ್ದಾನೆ, ಸೆಲೆಬ್ರೇಟ್, ಜನ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಅವನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಈ ಸಿನಿಮಾ ಬಂದ್ರ ಮೇಲೆ ಇನ್ನೂ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅವ್ನ ಕ್ಯಾರೆಕ್ಟರ್ನು, ಬಹಳ ಚೆನ್ನಾಗಿ. ಅವನು ಆಕ್ಚುಲಿ ಅವ್ನು ಕಾಮಿಡಿ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ, ಮಜಾ ಮಾಡಿದ. ಅವನ ಕ್ಯಾರೆಕ್ಟರ್ ಕಂಪ್ಲೀಟ್ ಜೀವಿಸ್ತಿದ್ದಾನೆ. ಹೌದು, ಬಿಗ್ ಬಾಸ್ ಅಲ್ಲಿ ಅವನ ವ್ಯಕ್ತಿತ್ವ ಮತ್ತೆ ವ್ಯಕ್ತಿಗತವಾಗಿ ಜೀವಿಸ್ತಾನೆ. ಹೌದು, ಅವನಿಗೆ ನಿಜವಾದ ವೇದಿಕೆನೇ ಬಿಗ್ ಬಾಸ್. ಅವನು ಹೆಂಗಂದ್ರೆ ಅವ್ನು ಈ ಸ್ಟೇಜ್ ಮೇಲೆ ಪರ್ಫಾರ್ಮ್ಗಿಂತ
ಆ ಕಡೆ ಈ ಕಡೆ ಎಲ್ಲ ರೇಗಿಸ್ಕೊಂಡು ನೀ ಬರೇ ಕೂತ್ಕೊಳ್ಳೆ ಇದ್ ಮಾಡೆ ಈ ತರ ಅವನಿಗೆ ನಾನು ಇವತ್ತು ತುಕಾಲಿ ಸಂತಗೂ ಹೇಳ್ತಿದ್ದೆ, ನಿಂಗೆ ಮತ್ತೆ ಗಿಲ್ಲಿಗೆ ಕಣೋ ಬಿಗ್ ಬಾಸ್ ಹೇಳ್ ಮಾಡ್ಸಿರೋ ಪ್ಲೇಸು. ನಾನು ಆ ಮಕ್ಳ ನೀವು ಅಲ್ಲೇ ಚಂದ ಕಂಡ್ರು ಅಂತಾನೆ ಹೇಳ್ತಾ ಇದ್ದೆ. ನಿಜ ಅವನು ಚೆನ್ನಾಗಿ ಮಾಡಿದ. ಓಕೆ, ಅವ್ರಿಗೆ ಈಗ ಅಭಿಮಾನಿ ಬಳಗ ಸೃಷ್ಟಿ ಆಗ್ಬಿಟ್ಟಿದೆ. ಅಫ್ಕೋರ್ಸ್ ಮೊದ್ಲಿಂದ ಇದ್ರು ಕೂಡ ಈಗ ದುಪ್ಪಟ್ಟಾಗಿದೆ. ದುಪ್ಪಟ್ಟ. ಸೊ ಅವ್ರ ಫ್ಯಾನ್ಸ್ ಕೂಡ ವೇಟ್ ಮಾಡ್ತಿದ್ದಾರೆ, ಬಿಕಾಸ್ ಅವರು ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಿದ್ದಾರೆ, ಸ್ವಲ್ಪ ಪೋಸ್ಟಲ್ ಸೂಪರ್ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ ಸರ್. ಆಮೇಲೆ ಈ ಸಿನಿಮಾ ಬರೀ ಫ್ಯಾನ್ಸಿಗೆ ಅಂತಾನೆಲ್ಲ ಸರ್, ಕಲಾವಿದ್ರು ಎಲ್ಲಾ ಸಿನಿಮಾ ಎಲ್ಲಾ ಕಲಾಭಿಮಾನಿಗಳಿಗೆ ಮಾಡೋದು. ನಾವಿಲ್ಲಿ ಮಾಡ್ಕೊಂಡಿದೀವಿ ಅಷ್ಟೇ ಅಲ್ವಾ. ಎಲ್ಲಾ ಸಿನಿಮಾನು ನೋಡ್ಬೇಕು, ಕನ್ನಡ ಸಿನಿಮಾ ಅಲ್ವಾ. ಆಮೇಲೆ ಅವ್ರಿಗೆ ಬಹುಶಃ ಈ ಸಿನಿಮಾದಲ್ಲಿ ಪಾತ್ರಗಳಿಗೆ ಎಸ್ಪೆಷಲಿ ಪ್ರಕಾಶ್ ಸರ್ ಯಾವ ತರ ಒತ್ತು ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಈ ತರ ಎಸೆನ್ಸ್ ಇರಬೇಕು ಸಿನಿಮಾದಲ್ಲಿ ಅಂತ ಪ್ಲಾನ್ ಮಾಡ್ಕೊಳ್ಳೋದು. ಹೇಳ್ತಿಲ್ಲ ಇಂಟರ್ವ್ಯೂ ಮಾತಾಡೋದು, ನಾವು ಅವ್ರ ಪ್ರೀ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟಾತ ಅಲ್ಲಿ ಓಡಿಸಿದ್, ನಾವಿಲ್ಲಿ ಕೂತ್ಕೊಂಡು ಬರೀ ಒಂದ್ 15 ದಿನ ಶೂಟಿಂಗ್ ಮಾಡಿ ಶೂಟಿಂಗ್ ಹಂಗಿತ್ತು ಇನ್ನೊಂದು ನೋಡ್ರಿ ಎಲ್ಲ ಶೂಟಿಂಗ್ ಹಂಗಿತ್ತು, ಊಟ ಸಖತ್ತಾಗಿತ್ತು. ಸೊ ಪ್ರಶ್ನೆ, ಅವರು ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಎಷ್ಟೆಲ್ಲ ತಲೆ ಓಡಿಸಿರ್ಬೇಕು ಅಂದ್ರೆ, ಎಷ್ಟು ಸೆಲೆಕ್ಷನ್ಸ್ ಇರುತ್ತೆ, ಯಾರ್ಯಾರು ಹಾಕ್ಬೇಕು ಈ ಪಾತ್ರಕ್ಕೆ, ಎಷ್ಟು ಜನ ಸೂಟ್ ಮಾಡಿ ಯಾವ ಸೂಟ್ ಆಗುತ್ತೆ, ನಿಂಗೆ ತಲೆಯಲ್ಲಿ ಒಂದಿಷ್ಟು ಅವ್ರು ಓಡ್ತಿರುತ್ತೆ, ಇವ್ ನಿಂಗೆ ಮಾಡ್ಬಹುದಾ, ಇವ್ನಿಗೆ ಸೂಟ್ ಅಂದ್ರೆ ಇಲ್ಲಿ ಕೂತ್ಕೊಂಡು ಮಾತಾಡೋದು ತುಂಬಾ ಈಸಿ. ಅಲ್ಲಿ ಅವ್ರ ಲೆವೆಲ್ ಆಫ್ ಪರ್ಸೆಪ್ಷನ್ಸ್ ಅಲ್ಲಿ ಇದನ್ನ ಈ ಪಾತ್ರಕ್ಕೆ ಹಿಂಗ್ ಹಾಕ್ಬೇಕು ಅನ್ನೋದು ಇಷ್ಟು ಕಷ್ಟ ಇರುತ್ತೆ. ಹೌದು, ಅಂದ್ರೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ನೀವ್ ಹೇಳ್ತಿಲ್ಲ, ಈ ಸಿನಿಮಾ ನಾನ್ ನೋಡ್ದಂಗೆ, ನಾನ್ ಕೆಲವು ಬಿಟ್ಸ್ ಅಂಡ್ ಪೀಸಸ್ ನೋಡೋಕ್ ಗೊತ್ತಾಗಿರೋ ವಿಷಯ ಅಂದ್ರೆ, ನನಗೆ ಒಂದು ನಿಮಿಷಕ್ಕೆ ಅನಿಸ್ಬಿಡ್ತು, ಹಿಂಗೂ ಮಾಡ್ಬೋದಾ ಸಿನಿಮಾ, ಈ ತರ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೇ ನಾನು ಡಬ್ಬಿಂಗ್ ಕೂತ್ಕೊಂಡು ಅವ್ರಿಗೆ ಕೇಳ್ಕೊಂತೀನಿ ಇದು ಹೆಂಗೆ ಅವ್ರಿಲ್ಲ ಸರಿ ಹೇಳಲ್ಲ ಅಂತ, ಅವ್ರು ಇದಂಗ್ ತಿರ್ಗ್ಬಿಡ್ತು ಅದಂಗ್ ತಿರ್ಗ್ಬಿಡು ಅಂದ್ರೆ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಸ್ಕ್ರೀನ್ ಪ್ಲೇ. ಹೌದು, ಬಟ್ ನೀವು ಹೇಳ್ತಿರೋದು ಅನ್ಸುತ್ತೆ ನನ್ಗೆ, ದರ್ಶನ್ ಸರ್ ಒಂದು ಮಾಸ್ ಸಿನಿಮಾ ಡೆಫಿನೆಟ್ಲಿ ಇದೆ, ಬಟ್ ನೀವು ಹೇಳ್ತಿರೋದು ನೋಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಲ್ಲ, ಬೇರೆ ಟ್ವಿಸ್ಟ್ ಇದೆ. ಈಗ ಇದ್ರ ಬಿಫೋರ್ ತಗೊಳ್ಳಿ, ಎಕ್ಸಾಂಪಲ್ ತಗೊಳ್ಳಿ, ಕ್ರಾಂತಿ, ರಾಬರ್ಟ್ ಮತ್ತೆ ಕಾಟೇರ, ಅವ್ರ ಇಂತ ಪರ್ಫಾರ್ಮೆನ್ಸಸ್ ಅಂದ್ರೆ ಈ ಸಿನಿಮಾದಲ್ಲಿ ಬಹುಶಃ ನಾನ್ ಅನ್ಕೊಂತಾ ಇರೋದು, ಬಿಕಾಸ್ ನಾನು ನೋಡೋ ಪೀಸಸ್ ಅಲ್ಲಿ ಮಾಸ್ ಪರ್ಫಾರ್ಮೆನ್ಸ್ ಕ್ಲಾಸ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಟೋಟಲ್ ಅವ್ರ ಎಕ್ಸ್ಪೀರಿಯನ್ಸ್ ನ ಈ ಮೂವಿ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಐ ಥಿಂಕ್ ಪ್ರಕಾಶ್ ಸರ್ ನಾನ್ ಅನ್ಕೊಂತ ಇರೋದು, ಹಾಗೆ ಸುಳ್ಳಾಗಿರ್ಬೋದು, ಬಹುಶಃ ಈ ಸಿನಿಮಾ ಮುಖಾಂತರ ದರ್ಶನ್ಗೆ ಏನೇನೆಲ್ಲ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಒಂದು ಆಕ್ಟರ್ ಆಗಿ ಯಾವ್ಯಾವ ರೀತಿ ಇದೆ ಅಷ್ಟನ್ನು ಪೋರ್ಟ್ರೇ ಮಾಡ್ಬಿಟ್ಟಿದ್ದಾರೆ. ನಾನು ಅನ್ಕೊಂತ ಇರೋದು, ನೀವು ನೋಡಿದ್ರ ಮೇಲೆ ಈ ಗ್ಲಿಂಪ್ ಹಿಂಗೆ ಇಟ್ಕೊಂಡಿರಿ, ಅದನ್ನ ನೋಡಿದ್ರ ಮೇಲೆ ಇದನ್ನ ಹಾಕಿ ನಿಜವಾಗ್ಲೂ ಹಂಗೆ ಇದೆ. ಹೆಂಗೆಲ್ಲ ನೀವು ನೋಡ್ಬೇಕು ಅಂತ ಅನ್ಕೊಂತೀರಾ ಅಭಿಮಾನಿಗಳು, ಸೊ ಅದೇ ತರ ತೋರಿಸಿದ್ದಾರೆ. ನಮ್ಮ ಬಾಸ್ ಹಿಂಗಿರ್ಬೇಕು ಹಿಂಗೆ ಇದಾರೆ, ಹಂಗಿರ್ಬೇಕಾ ಹಂಗೆ, ಯಾವ ತರ ಯೋಚನೆ ಮಾಡ್ತೀರಾ ಆ ತರ ನಿಮ್ಗೆ ಬರುತ್ತೆ. ಸಖತ್ತಿದೆ. ಎಸ್, ಒಂದು ಚಿಕ್ಕ ರೌಂಡ್ ನಾನು ನಿಮ್ಗೆ ಚಿಕ್ಕದು ಜಸ್ಟ್ ಈ ಮೊಬೈಲ್ ಅಲ್ಲಿ ಇರುತ್ತೆ ನಾನು ನಿಮ್ಗೆ ಫೋಟೋಸ್ ತೋರಿಸ್ತೀನಿ. ಫೋಟೋಸ್ ಇನ್ ದ ಸೆನ್ಸ್ ಒಂದು ಸೀನ್ ಗಳಲ್ಲಿ ನಡೆದಂತ ಒಂದು ಶಾರ್ಟ್ ನ ಸ್ಕ್ರೀನ್ ಶಾಟ್ ತೆಗೆದು ತೋರಿಸ್ತೀನಿ, ಅದು ಯಾವ ಸಿನಿಮಾ ಅಂತ ಹೇಳ್ಬೇಕು. ಓಕೆ, ಗಾಳಿಪಟ. ಗಾಳಿಪಟ. ಓಕೆ, ಫಸ್ಟ್ ಯಾರು ಹೇಳಿದ್ದು? ನೀವು. ಅವ್ರು ಗಣೇಶ್ ಅವ್ರದ್ದು. ಗಾಳಿಪಟ. ಓಕೆ, ಇದು ಮಠ ಅಲ್ಲ. ಮಠ ಅಲ್ಲ. ಎದ್ದೇಳು ಮಂಜುನಾಥ. ಇನ್ನೊಂದು ತಿಳ್ಕೊಂಡ, ಇನ್ನೊಂದು ಸ್ಲೈಡ್ ತೋರಿಸ್ತೀನಿ. ಓಕೆ, ಯಶ್ ಅವ್ರದ್ದು ಗಜಕೇಸರಿ. ಹೌದು. ಓಕೆ, ಇದು ಕಾಶಿನ ಸರ್ದು ಇದು ಚೌಕ. ಇದು ಕಲಸಿ ಪಾಳ್ಯ. ಆ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಕಲಸಿ ಪಾಳ್ಯ. ಕಲಸಿ ಪಾಳ್ಯ ಅಂದ್ರೆ ನನಗೆ ಫಸ್ಟ್ ನೆನಪಾಗದೆ ಆಮ್ಲೆಟ್ ಹೊಡೆದಿರೋ ಶಾಟ್. ಹೌದೌದು, ನಾವು ನಿಜವಾಗ್ಲೂ ಕನ್ನಡ ಚಿತ್ರದ ಪ್ರೇಮಿಗಳು ನಾವು. ಹೌದೌದು, ಆ ಸೀಕ್ವೆನ್ಸ್ ಎಲ್ರಿಗೂ ನೆನಪಾಗುತ್ತೆ. ಎಸ್, ಇದು ಕೋಟಿಗೊಬ್ಬ. ಇದು ಅಣ್ಣ ಎಂತ ಬುಲ್ಬುಲ್ ಅಲ್ಲ ಹೇಳ್ತೀನಿ, ಸುದೀಪ್ ಸರ್ದು ಇವು ಹಾಡಿದಲ್ಲಿ ಫೇಮಸ್ ಹಾಡು ಬಚ್ಚನ್ ಸರ್ ಹೇಳ್ತೀರಾ ಅನ್ಸುತ್ತೆ. ಇದು ಗಣೇಶ್ ಸರ್ದು ಅದೇ ಕಣ್ಣಿಲ್ಲ ಅಂತ ಇದ್ ಮಾಡ್ತಾರಲ್ಲ ಸಿನಿಮಾ, ಹೆಸರು ನೆನಪಾಯ್ತಿರಪ್ಪ, ಅದು ಕಣ್ಣಿಲ್ಲ ಅಂತ ನಾಟಕ ಮಾಡ್ಕೊಂಡು ಏನದ್ ಸಿನಿಮಾ ಹೆಸರು? ಸಖತ್. ಇವ್ರದ್ದು ನಮ್ ಸುನಿಯಣ್ಣಂದು. ಹೌದು. ಇದು ಕಿರಾತಕ.
ಚಿಕ್ಕ ಕಡೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಇದು ನಿಜ. ಇವ್ರು, ಇದು, ಬೆಲ್ bottom. ಬಟಮ್ ಅಲ್ಲ ಬೆಲ್ ಬಟಮ್ ಅಲ್ಲ ಹೇಳ್ತೀನಿ. ಇವ್ರಿದಾರಾ? ಅದ್ರಲ್ಲಿ ಹೀರೋ ಅಲ್ಲ, ಅದ್ರಲ್ಲಿ ಹನ್ನೊಂದು hero ಅಲ್ಲ ಹೆಸರು ಇವ್ರು. ಇದ್ದಾರೆ. ಹೀರೋ ಸಿನಿಮಾ ಅಲ್ಲ ಅದ್ರಲ್ಲಿ ಇವ್ರು ಹೀರೋ ಅಲ್ಲ ಆದ್ರೆ ರಕ್ಷಿತ್ ಶೆಟ್ಟಿ ಅವ್ರಿಗೆ ಚಿಕ್ಕ ಮಕ್ಕಳು ಸಿನಿಮಾ ಮಾಡಿದ್ರಲ್ಲ. ಸರ್ಕಾರಿ ಹಾ. ಸರ್ಕಾರಿ. ಎಸ್, ಇದು ಹೇಳ್ತೀರಾ? ಇದು ಇದು ಬುಲ್ಬುಲ ಬುಲ್ಬುಲ್ ಅಲ್ಲ, ಅಲ್ಲ ಅದಕ್ಕಿಂತ ಮುಂಚೆ ಆ ಫ್ಯಾಮಿಲಿ ಒಂದು ಸಿನಿಮಾ ಬೃಂದಾವನ ಓಕೆ, ಇದು ಫೇಮಸ್. ಸೂರ್ಯವಂಶ. ಹೋಗ್ಬಿಟ್ ಬಾ. ಇದು ಹೇಳ್ತೀರಾ? ಸ್ವಲ್ಪ ಜೂಮ್ ಮಾಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ. ಇದು ಪುನೀತ್ ಸರ್ದ Power, ಅದು- ಅಲ್ಲ, ಚಕ್ರವ್ಯೂಹ ಚಕ್ರ ಅವ್ರೆ ಆ ಬೈಕಲ್ಲಿ ಹೋಗ್ತಾರೆ, ಆ ಸ್ಟೇಷನ್ ಎಲ್ಲ ಎತ್ತಿ ಒಗಿತಾರೆ. ಅದ್ಯಾವ್ದೋ ಊರಲ್ಲಿ ಯಾವ್ದೋ ಹೌದು. ಊರಾಚೆ ಒಂದ್ ಸ್ಟೇಷನ್ ಇರ್ತದೆ, ಸ್ಟೇಷನ್ ಇರುತ್ತೆ. ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ಹಾಕ್ತಿದ್ರು. ರಣವಿಕ್ರಮ. ರಣವಿಕ್ರಮ. Yes, ಅಷ್ಟೇ. ಯಾರು ಕರೆಕ್ಟ್ ಆಗಿ ಜಾಸ್ತಿ ಆನ್ಸರ್ ಹೇಳಿದ್ದಾರೆ? ನಮ್ಗೊಂದ್ ಎರಡ್ ಕಡೆ ಗೊತ್ತಾಗ್ಲಿಲ್ಲ. ಡೆವಿಲ್ 12 ಅಂದಿದ್ರು, ಒಂದ್ ದಿನ ಬಿಫೋರೇ ಸ್ಟಾರ್ಟ್ ಆಗ್ತಿದೆ ಫ್ಯಾನ್ಸ್ ಹಬ್ಬ ಸ್ಟಾರ್ಟ್ ಆಗ್ತಿದೆ. ನಾವು ಕೂಡ ಎಕ್ಸೈಟೆಡ್ ಆಗಿದ್ದೀವಿ ಸಿನಿಮಾನ ದರ್ಶನ್ ಸರ್ನ ಮತ್ತೊಂದ್ಸಲ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. 11ಕ್ಕೆ ಮೆಹಂದಿ, Yes. 12ಕ್ಕೆ ಮದುವೆ, 13ಕ್ಕೆ ಬೀಗರೂಟ, ಲೈನ್ ಹಿಡಿಯುತ್ತೆ. ಅಷ್ಟೇ. ಆಮೇಲೆ ಫುಲ್ ಬಹುಶಃ ಡಿಸೆಂಬರ್ 11ರಿಂದ ನೆಕ್ಸ್ಟ್ 100 ಡೇಸ್ ಮದ್ವೆನೇ, ಅದು 100 ಡೇಸ್ ಮದುವೆ. 100 ಡೇಸ್ ಶೋ ನೋಡಿದ್ರ? 100 ಡೇಸ್ ಮದುವೆ ನೋಡಿಲ್ಲ. 100 days ಮದುವೆ ಆಗುತ್ತೆ ಅಂದ್ರೆ ಒಂದಂತೂ ಗ್ಯಾರಂಟಿ, ಹಬ್ಬ. ಜನ ನಿಜವಾಗ್ಲೂ ಪೈರಸಿ ಮಾಡ್ದಲೆ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿದ್ರೆ, ಅಂದ್ರೆ ನಮ್ಮ ಬರೀ ಕನ್ನಡಿಗರಿಗೆ ಸಾಕು. ಈಗ 7 ಕೋಟಿ, ಹೌದೌದು. ನಮ್ಮ 7 ಕೋಟಿ ಕನ್ನಡಿಗರು ಏನಿದ್ದೀರಾ, ಬರೀ ಇಷ್ಟು ಜನ ನಿಜವಾಗ್ಲೂ ಅಟ್ಲೀಸ್ಟ್ ಇದರಲ್ಲೊಂದು 60-70% ಬಂದು ಥಿಯೇಟರ್ ನಿಜವಾಗ್ಲೂ ಸಿನಿಮಾನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರೆ, ನನ್ ಪ್ರಕಾರ ಇದನ್ನ ಭಾಷೆ ಬೇರೆ ಭಾಷೆಯವರು ನೋಡ್ತಾರ. ನಾನು ಹೇಳ್ತಿರೋದು ನಮ್ಮ ಕನ್ನಡ ಹೌದು, ಸಿನಿಮಾ ಅಂತ ಬಂದು ಬರೀ ನಮ್ಮ ಕನ್ನಡಿಗರೇ ಕನ್ನಡಿಗರೇ ಫೋಕಸ್ ಮಾಡಿ ಹಾಕಿದ್ರು, ಹೌದು. ಇಲ್ಲಿ ಸಿನಿಮಾ ಒಂದು ಸಕ್ಸಸ್ ಆಗೋದ್ರಿಂದ ಈ ಸಿನಿಮಾಯಿಂದ ಪ್ರಕಾಶ್ ಸರ್, ಜಯಮಾತಾ ಕಂಬೈನ್ಸ್ ಇದೇ ತರ ಇನ್ನ 100 ಸಿನಿಮಾ ತೆಗೆಯೋದಕ್ಕೆ ನೀವು ಶಕ್ತಿ ಕೊಡ್ತೀರಾ. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಬರುತ್ತೆ. ಆಮೇಲೆ ಇನ್ನಷ್ಟು ನಮ್ಮಂತ ಕಲಾವಿದರಿಗೆ ಅವಕಾಶಗಳು ಸಿಗುತ್ತೆ. ಮತ್ತಷ್ಟು ಅಮೇಜಿಂಗ್ ಸಿನಿಮಾಗಳನ್ನ ನಿಮಗೆ ಕೊಡೋದಕ್ಕೆ ಅವ್ರಿಗೆ ಸ್ಫೂರ್ತಿ ಆಗುತ್ತೆ. ಆಮೇಲೆ ಕನ್ನಡದಲ್ಲೇ ಸಿನಿಮಾ ಮಾಡಿದ್ರು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆನೂ ಹಾ, ಬರುತ್ತೆ. ಹೌದು. ಬರೀ ಕನ್ನಡದ ನಮ್ಮ ಹತ್ರ ಈಗ ಪ್ಯಾನ್ ಇಂಡಿಯಾಗೆ ಬಜೆಟ್ ಇಲ್ಲ, ಒಂದ್ ಕನ್ನಡಕ್ಕೆ ಒಂದ್ ಕತೆ ಇದೆ, ಇದು ಇವಾಗೆಲ್ಲ ಪ್ಯಾನ್ ಇಂಡಿಯಾನೇ ಓಡೋದಲ್ವಾ ಅನ್ನೋದು ಒಂದಿಷ್ಟು ಜನಕ್ಕೆ ನಂಬಿಕೆ ಇರುತ್ತೆ. ಇಲ್ಲ, ಕನ್ನಡಕ್ಕಂತಾನೇ ಮಾಡಿದ್ರೆ, ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಕನ್ನಡಿಗರು ತಗೊಂಡ್ತಾರೆ ಅನ್ನೋಕ್ಕೂ ಒಂದು ಉದಾಹರಣೆ ಸೆಟ್. ಇದು ಬಹುಶಃ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಈ ಸಿನಿಮಾ ನೋ ಡೌಟ್ ಇಟ್ ವಿಲ್ ಡೂ ರಿಯಲಿ ವೆಲ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ, Thank you, brother. Thank you. ಡೆವಿಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ. ಥ್ಯಾಂಕ್ ಯು. ದರ್ಶನ್ ಸರ್ ಜೊತೆ ನಿಮ್ಮನ್ನು ಕೂಡ ನಾವು ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದೀವಿ. ನಾವು ದರ್ಶನ್ ಸರ್ ನೋಡಕ್ ಕಾಯ್ತೀವಿ ಆಕ್ಚುಲಿ. Yes. ಒಳ್ಳೇದಾಗ್ಲಿ. Thank you, ಇನ್ನು brother. ಮುಂದೆ ಹಲವಾರು ಅವಕಾಶಗಳು ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.